ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ತಾಲೂಕಿನ ಹೊಸಹಳ್ಳಿ, ಕೊಪ್ಪಲು, ಶಿವಪುರ, ದೊಡ್ಡ ಕೊತ್ತಗೆರೆ, ಅಲ್ಲೆಗೆರೆ ಗ್ರಾಮಗಳಲ್ಲಿ ಐ ಮಾಸ್ಕ್ ದೀಪಗಳನ್ನು ಉದ್ಘಾಟಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಚಿಕ್ಕಬಳ್ಳಿ ಕೃಷ್ಣ, ಉಮೇಶ್ ದ್ಯಾಪಸಂದ್ರ, ಕಿರಣ್ ಕೊತ್ತಗೆರೆ, ಕಾಂಗ್ರೆಸ್ ಮುಖಂಡರುಗಳು, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಹಾಗೆ ಇಲ್ಲಿ ನೋಡಿ. ಓಕೆ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮುತ್ತೋರ್ವ ನಮ್ಮ ಇದೇ ತ್ಯಾಗರಾಜ್ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಈ ಊರಿನ ಐ ಮಾಸ್ಕ್ ಲೈನ್ ಉದ್ಘಾಟನಾ ಸಮಾರಂಭದಲ್ಲಿರುವಂತ ನಿಮ್ಮ ಊರು ಕತ್ತಲೆಯಲ್ಲಿ ಇರಬಾರ್ದು, ಬೆಳಕು ಇಡೀ ಊರು ಕಾಣಬೇಕು ಅಂತೇಳಿ ನಾನು ಎಲೆಕ್ಷನ್ ಕ್ಯಾಂಪೇನ್ ಬಂದಾಗ ಕತ್ತಲೆ ಇರಬಾರ್ದು ಅಂತೇಳಿ ಇವತ್ತು ಐ ಮಾಸ್ಕ್ ಲೈನ್ ಅನ್ನು ಹಾಕಿದೀವಿ. ಇದು ನಿಮ್ಮ ಊರಿಗೆ ಒಳ್ಳೆ ಬೆಳಕನ್ನ, ಸೂರ್ಯನ ಪ್ರಕಾರದ ಬೆಳಕನ್ನ ಕೊಡುತ್ತೆ. ನಿಮ್ಮ ಎಲ್ಲ ಈ ದೇವಸ್ಥಾನಕ್ಕೂ ದುಡ್ಡು ಹಾಕಿದ್ವಿ, ಕೇಳಿರೋ ಎಲ್ಲಾ ದೇವಸ್ಥಾನಗಳಿಗೂ ದುಡ್ಡು ಹಾಕಿದ್ವಿ. ನಮ್ಮ 3 ದೇವಸ್ಥಾನಕ್ಕೆ ನೀವು ಏನೇನು ಕೇಳಿದ್ರು ಎಲ್ಲ ಮಾಡ್ಕೊಟ್ಟಿದ್ವಿ. ನಾನು ಬಂದ್ಮೇಲೆ ಹಲವಾರು ರಸ್ತೆಗಳ ಅಭಿವೃದ್ಧಿನೂ ಮಾಡಿದ್ದೀವಿ. ನಮ್ಮ ಊರಿನ ಪಕ್ಕ ಇಲ್ಲೆಲ್ಲ ಜನ ಮೊದಲೆಲ್ಲ ಶಾಸಕರು ಬರ್ತಿರ್ಲಿಲ್ಲ, ನೋಡೇ ಇರಲಿಲ್ಲ. ಆಗ್ಬೇಕು, ನಮ್ಮೂರು ನಮ್ಮ ಒಬ್ಬ ಜನ ಚೆನ್ನಾಗಿರ್ಬೇಕು ಅನ್ನೋದು ಪ್ರೀತಿ ವಿಶ್ವಾಸಕ್ಕೆ ನೀವು ಹೇಳೋ ಎಲ್ಲ ಕೆಲಸಗಳನ್ನು ಮಾಡ್ಕೊಡ್ತೀವಿ. ನಿಮ್ಗೆ ಒಳ್ಳೇದಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಜನ ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿ ನಿಮ್ಮ ಗ್ರಾಮಕ್ಕೆ, ನಿಮ್ಮ ಕಾಲೋನಿಗೆ ಇಲ್ಲಿ ಆಗ್ಬೇಕು ಅಂತ ಹೇಳಿ ಅವರ ಖುದ್ದಾಗಿ ಈ ಒಂದು ಲೈಟನ್ನು ಹಾಕಿಕೊಂಡಿದ್ದಾರೆ. ಅದ್ರ ದೃಷ್ಟಿಯಿಂದ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಇರೋದು ಪಕ್ಕ ಗೊತ್ತಾಗತ್ತೆ ಏನು ಹೊಸ ಕಾಲೇಜು ನಡೀತಾ ಇದೆ ಅಂತ. ಅದೇ ರೀತಿ ಮೊನ್ನೆ ತಾನೇ ಕೇಳಿದ್ರು ಜೀವಸಳಿ ಕಾಲೋನಿಯಲ್ಲಿ ಯಾವ್ದಾದ್ರು ರೋಡ್ ಇದ್ರೆ ಕೊಡಿ ಅಂತ. ಅದ್ ಯಾವ್ದೋ ಒಂದು ಹೇಳ್ತಿದ್ರು, ಜನಾಂಗ ವಾಸ ಇರಬೇಕು ಹೇಳಿದವ್ರೆ, ಅದೊಂದು ರೋಡ್ ಸೇರಿಸ್ಕೊಂಡಿದ್ದಾರೆ. ರೋಡ್ ಕಾಂಕ್ರೀಟ್ ಆಗಿದೆ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ನಮ್ಮೂರ್ನವರು, ನಮ್ಮೂರ್ ಪಕ್ಕ ಗಣಕೂರು ನೀವೆಲ್ಲ ಮತದಾನ ಮಾಡಿದಿರಿ, ಹೆಚ್ಚಿನ ಮತದಾನ ಕಾಲೋನಿ ಹಾಕಿದಿರಿ. ಅದ್ರ ದೃಷ್ಟಿಯಿಂದ ನಿಮ್ ಕಂಡ್ರೆ ವಿಶೇಷವಾದ ಅಭಿಮಾನ, ವಿಶ್ವಾಸ ಇದೆ. ಇನ್ನೊಂದು ವಿಚಾರ ಹೇಳ್ತೀನಿ, ಹೇಳ್ಬಾರ್ದು ಹೇಳೋದು ಇವರೇ ಬೈತಾರೆ. ನಿಮ್ಮಲ್ಲಿ 4 ಲೋನ್ ಹಾಕಿದ್ರು, 4 ಜನರು ಸಾಕ್ಷಿ ಮಾಡ್ಬಿಟ್ಟಿದ್ದಾರೆ. ನಿಮ್ಮ ಅರ್ಜಿಗಳು 4 ಬಂದಿದ್ದು, 4 SC ST ಜನಾಂಗದಲ್ಲಿ ಯಾರು ನೇರ ಸಾಲ, ಬೋರ್ವೆಲ್ ಸಾಲ, ಈ ಸಾಲ, ಈ ಬೆಟ್ಟನ ಒಂದು ಹಾಕಿದ ಆಯ್ತು ಬಿಡು ಅಂದ್ರು. ಇನ್ನೊಂದು ಅವರು ಒಂದು ಹಾಕಿದ್ರು, ಶೇಖರಪ್ಪ ಒಂದು ಹಾಕಿದ. ಎಷ್ಟು ಪ್ರೀತಿ ವಿಶ್ವಾಸ ಅದೇ ಅಂದ್ರೆ ನೀವು ಹಾಕಿರ್ತಕ್ಕಂಥ ಎಲ್ಲರ ಕಾರಣ ಇಷ್ಟೇ. ನಮ್ಮ ಓಪಿ ಬಸರಾಳ್ ಬೇರೆ ಅಲ್ಲ, ಜೀವಸಳಿ ಬೇರೆ ಅಲ್ಲ, ಗಂಡಗ ಬೇರೆ ಅಲ್ಲ, ನಿಮ್ಮೂರವರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬೇರೆ ಯಾರೋ ಹುಡುಗರು ಹೋಗ್ಬೇಕು, ನಿಮ್ಮೂರವರು, ನಿಮ್ ಪಕ್ಕದೂರವ್ರು ಇಲ್ಲೇ ಹೋಯ್ತಾ ಇರ್ತಾರೆ, ಅಡ್ಡಾಕ ಏನಕ್ಕ ಅಂತಾರೆ. ಇಷ್ಟೆಲ್ಲ ಕೆಲಸನ ಈಗೆಲ್ಲ ಗೊತ್ತಾಗೋದು. ಇವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮೊಂದು ಇದನ್ನೇ ಇಟ್ಕೊಂಡಿದ್ದಾರೆ ಟೀಮ್ನಲ್ಲಿ. ಆಮೇಲೆ ಆರ್ಚಿಂದ ರೋಡ್ ಬರುತ್ತಲ್ಲ, ಆ ರೋಡ್ ಸೇರಿಸಿದ್ದಾರೆ. ಆರ್ಚಿಂದ ಅವತ್ತು ಬಂದಾಗ ರಾಜೇಶ್ವರ ದೇವಸ್ಥಾನ ಮಾತು ಕೊಟ್ಟಿದ್ರು, ಆ ಪದ್ಧತಿ ಅದನ್ನು ಪ್ರೋಗ್ರಾಮ್. ಇವತ್ತು 4 ಊರಲ್ಲಿ ಐ ಮಾಸ್ಕ್ ಅನ್ನ ಹಾಕಿದ್ದೀವಿ. ಜನ ಕತ್ಲೆಯಲ್ಲಿ ಇರಬಾರ್ದು, ಬೆಳಕು ಬರಬೇಕು ಅಂತೇಳಿ ಅಲ್ಲೆಗೆರೆ, ಹೊಸಹಳ್ಳಿ, ಶಿವಪುರ, ದೊಡ್ಡ ಕೊತ್ತಗೆರೆಯಲ್ಲಿ ಐ ಮಾಸ್ಕನ್ನು ಹಾಕಿದ್ದೀವಿ. ಹಾಗೆ ಅಲ್ಲೆಗೆರೆಯಲ್ಲಿ 6 ಲಕ್ಷದಲ್ಲಿ ಒಂದು ಗ್ರಂಥಾಲಯ ಕೂಡ ಸ್ಯಾಂಕ್ಷನ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಈ ಭಾಗಕ್ಕೆ ಸಾಕಷ್ಟು ಹಣಕಾಸನ್ನು
ಬಿಡುಗಡೆ ಮಾಡಿದ್ದೀವಿ. ಒಬಾಮ ಅವರು ಬರೋದ್ರಿಂದ 100 ಕೋಟಿಯಲ್ಲಿ ಈ ಸುತ್ತಮುತ್ತ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಇನ್ನಷ್ಟು ಹಲವಾರು ಕೆಲಸಗಳಿಗೆ ವೇಗವನ್ನು ಚಾಲನೆ ಕೊಡ್ತೀವಿ. ಈಗ ಅಲ್ಲೆಗೆರೆಯಿಂದ ಬಿದಿರುಕೊಟ್ಟೆಗೆ ಹೋಗೋ 2 ಕೋಟಿ ರೂಪಾಯಿ ರಸ್ತೆಗೆ ಬಿಡುಗಡೆ ಮಾಡಿದ್ದೀನಿ. ಬರೋ ವಾರ ಬಂದು ಪೂಜೆ ಮಾಡಿಕೊಡ್ತೀನಿ. ಅದು 50 ವರ್ಷ ಆಗಿದೆ ಆ ರೋಡಾಗಿ. ಆಲ್ರೆಡಿ ಬಿಡುಗಡೆ ಆಯಿತು. ಬರೋ ವಾರ ಬಂದು ಪೂಜೆ ಮಾಡಿಕೊಟ್ಟು ಅಲ್ಲೆಗೆರೆ ಎಲ್ಲ ರಸ್ತೆನೂ ಆಲ್ಮೋಸ್ಟ್ ಆದಂಗೆ ಜನ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇದ್ರೆ ಆಯಿತು. ಮಾನ್ಯ ಶಾಸಕರಿಗೆ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ನಮ್ಮ ಭಾಗದ ಕಾಂಗ್ರೆಸ್ ಜೀವಸಳ್ಳಿ ಸ್ವಾಮಿಯವರು ಬಂದಿದ್ದಾರೆ. ಅದೇ ರೀತಿ ತಲಾಯಕ್ನಳ್ಳಿ ಶಂಕರ್ ಅವರು ಬಂದಿದ್ದಾರೆ. ಹಾಗೂ ದೊಡ್ಡಕೊತ್ತರೆ ಗ್ರಾಮದ ಪಂಚಾಯಿತಿಯ ಮುಖಂಡರುಗಳು, ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಬೆಳೆಸುವುದರ ಮೂಲಕ ಸ್ವಾಮಿಯವರನ್ನ ಮಾನ್ಯ ಶಾಸಕರು ನೋಡ್ತಾ ಇದ್ದಾರೆ. ಚೇರ್ಗಳಿದ್ದಾವೆ, ಒಂದೇ ಒಂದು ಚೇರ್ಗಳಿದ್ದಾವೆ. ಎಲ್ಲ ನಿಮ್ಮ ಆಶೀರ್ವಾದ ಇದು. ಹಾಕ್ಲಾ ಜೋರಾಗಿ ಗಣಗಾರಿಗೆ ಕುಮಾರ್ಗೆ ಚೆನ್ನಾಗಿ ಕಾಣೋದು. ಓಕೆ.